Western Zeus, leading chain of watch store, all Indian and international branded watches at online prices. Western Zeus, South India's largest watch showroom. Come and experience precious time collections at Western Zeus. A million satisfied customers since 1959. ಅದರಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ. ನೀವೆಲ್ಲ ಸಹಕರಿಸಿದ್ದೀರಾ. ನಿಮ್ಮ ಸಹಕಾರನೇ ನಮ್ಗೆ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಜನಗಳ ಇಂಪಾರ್ಟೆಂಟ್. ನಮ್ಮ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಅವರು ಹಾಗೂ CLP ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಅದು ನಮ್ಮ ಪಾದಯಾತ್ರೆಯಲ್ಲಿ ಡಾಕ್ಟರ್ ಅರೇಂಜ್ಮೆಂಟ್ ಮಾಡಿದರೆ, ನೀರಿನ ವ್ಯವಸ್ಥೆ ಮಾಡಿದ್ರೆ ಉಪಯೋಗಿಸಲಿ. ಅದು ಪಕ್ಷಾತೀತ ಅಂತಲ್ಲ, ನಮ್ಮ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಎಲ್ಲ ಅದೊಂದು ನಂಬಿಕೆ ಇದೆ. ಖಂಡಿತವಾಗೂ ನಮ್ಮ ಪಕ್ಷಕ್ಕೆ ಅತಿ ಹೆಚ್ಚು ಶಕ್ತಿ ಬರಬೇಕು. ಶಕ್ತಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ನಿಮ್ಮೆಲ್ಲರ ಸಹಕಾರವನ್ನು ಕೊಟ್ಟು ನಮ್ಮ ಬೆಂಗಳೂರು ನಗರ ಕಾರ್ಯಕ್ರಮ ನಾವೇನ್ ಮಾಡ್ತಾ ಇದ್ದೀರಿ, ಪಾದಯಾತ್ರೆ ಮೇಕೆದಾಟ ಕಾರ್ಯಕ್ರಮ, ಈ ಕಾರ್ಯಕ್ರಮ ಪ್ರತಿಯೊಂದು ಮನೆಯವರೆಗೂ ತಲುಪುವಂತ ಕಾರ್ಯಕ್ರಮ ಮಾಡಿ ನಮ್ಮ ಪುಲಿಕೇಶಿನ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಗವಹಿಸಬೇಕು ಅಂತ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಯಾಕಂದ್ರೆ ಹಲವಾರು ನಾಯಕರು ಹೇಳಿದ್ರು, ಎಲ್ಲ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಮಾಡಿದ್ದೀರಿ ಅಂತ. ಪಾದಯಾತ್ರೆ ಕಾರ್ಯಕ್ರಮವನ್ನು, ಮೇಕೆದಾಟು ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 9ನೇ ತಾರೀಕಿಂದ 19ನೇ ತಾರೀಕಂತ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. 158 ಕಿಲೋಮೀಟರ್ ನಡೆಯುವಂಥ ಈ ಪಾದಯಾತ್ರೆಯಲ್ಲಿ ಎಲ್ಲ ಜಿಲ್ಲೆಗಳು ಹಾಗೂ ಎಲ್ಲ ಕ್ಷೇತ್ರದಿಂದ ಬರುವಂಥ ಕಾರ್ಯಕ್ರಮ ಇದು. ಹಾಗೂ ಬೆಂಗಳೂರು ನಗರಕ್ಕೆ ಹಾಗೂ ಬೆಂಗಳೂರು ಸುತ್ತಮುತ್ತ ಗ್ರಾಮಾಂತರ ಜನತೆಗೆಲ್ಲ ಅನುಕೂಲ ಆಗುವಂಥ ಕಾರ್ಯಕ್ರಮ ನೀರಿನ ವ್ಯವಸ್ಥೆ. ಈ ನೀರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ಕ್ಷೇತ್ರದ ಪೂರ್ವಭಾವಿ ಸಭೆಯನ್ನು ಮಾಡಬೇಕಾಗಿತ್ತು ಉದ್ದೇಶ. ಈ ಪೂರ್ವಭಾವಿ ಸಭೆ ಇವತ್ತು ಮಾಡಿದ್ದೀರಿ. ನಮ್ಮ ಕ್ಷೇತ್ರದ 7 ವಾರ್ಡ್ಗಳಲ್ಲಿ ನಾವು ಸುಮಾರು ಒಂದು 6,000ದಿಂದ 5,000ದಿಂದ 6,000 ಜನ ಸೇರುವಂಥ ಕಾರ್ಯಕ್ರಮ 18ನೇ ತಾರೀಕು ನಮ್ಮ ಕ್ಷೇತ್ರಕ್ಕೆ ಬರುತ್ತದೆ. ಅದು ರಿಂಗ್ ರೋಡ್ ರಸ್ತೆ ಹತ್ರ ಬರುತ್ತೆ. ಆ ರಿಂಗ್ ರಸ್ತೆಯಲ್ಲಿ ನಾವೆಲ್ಲ ಜಾಯ್ನ್ ಆಗ್ತೀವಿ. ನಮ್ಮ 7 ಕ್ಷೇತ್ರದ ಜನತೆ ಹೋಗಿ 6,000ದಿಂದ 6,000 ಜನ ನಾವು ಜಾಯ್ನ್ ಆಗ್ತೀವಿ. ಅವ್ರ ಜೊತೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀವಿ. ನೀವು ಮೊನ್ನೆ ಪೇಪರ್ ನೋಡಿರ್ಬೋದು, ಕನ್ನಡಪ್ರಭ ಪ್ರಜಾವಾಣಿ ಕ್ಲೀನಾಗಿ ಡೀಟೇಲ್ ಕೊಟ್ಟಿದ್ದಾರೆ. 2017ರಲ್ಲಿ ಸಿದ್ದರಾಮಯ್ಯ ಅವರು ಒಂದು DP ರೆಡಿ ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೀರು ಕೊಡಬೇಕು, ಕರ್ನಾಟಕ ಜನತೆ ಮೇಕೆದಾಟಲ್ಲಿ ಒಂದು ಡ್ಯಾಮ್ ಕಟ್ಟಬೇಕು, ನಮ್ಮ ರಾಜ್ಯದ ಜನತೆ ಕೊಡಬೇಕು ಅಂತ ಒಂದು ಮಾಡಿದ್ದಾರೆ. ಅದು ಕೇಂದ್ರಕ್ಕೂ ಕಳಿಸಿದ್ದಾರೆ, ಅದು ಮಾಡ್ತಾರೆ ಅಂತ ನಮ್ಮ ಪಕ್ಷದ ಅಧ್ಯಕ್ಷ ಮಾತಾಡಿಲ್ಲ. ನಮ್ಮ ಪಕ್ಷದ ಅಧ್ಯಕ್ಷ ಓಕೆ, ಈಗ ತಾವು ಈ ಕಾರ್ಯಕ್ರಮ ಮುಂದುವರಿಸ್ತೀರಾ ತಮ್ಮ ಪದಯಾತ್ರೆ? ಪದಯಾತ್ರೆ ನಮ್ಮ ಕ್ಷೇತ್ರದ ನಮ್ಮ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಹಾಗೂ CLP ನಾಯಕರ ಆದೇಶದಂತೆ ನಾವು ಮಾಡ್ತೀವಿ. मकसद क्या भी नहीं, तुम्हें हमें पीने के वास्ते, हमारे हक के वास्ते पूरी पार्टी आगे है, तो पानी हमारा हक करके समझ तो मेकेदाट का प्रोग्राम करेंगे पाद यात्रा के जरिए से. इसके वास्ते कांग्रेस की पार्टी आगे बढ़ को CLP नायक सिद्धरामैया जी और पार्टी के अध्यक्ष डी.के. शिवकुमार साहब उन्होंने प्रोग्राम को फिक्स कर को पाद यात्रा के जरिए से लोगों के बीच में अवेयरनेस ला. ये पानी हमारा हक, हमारे हक के वास्ते हमें लड़ना. और जो पानी हमें तमिलनाडु को दे रही, जो एक्सेस पानी तमिलनाडु को जाको जो उन्होंने समंदर को छोड़ा, वो पानी हमारे स्टेट के अंदर ही हमें स्टॉक करेगा. आने वाले दिनों में पानी की किल्लत नहीं आती. और खासकर बेंगलुरु के साथ साथ जो बेंगलुरु के ज़राअत करते रैतर सहूलत होती करके सिद्धरामैया साहब ये प्रोग्राम स्टार्ट करेंगे. स्टार्ट करके उनके जब उनकी गवर्नमेंट चल रही थी तो फंड भी स्टार्ट किए थे. और बाकी का काम पेंडिंग होने की वजह से अब काम कंप्लीट हो सकता है. अब 3 साल भी हो गए बीजेपी को, कंप्लीट मुकम्मल करो. और सेंट्रल गवर्नमेंट में भी तुम्हारी गवर्नमेंट है बीजेपी, और यहाँ भी तुम्हारी स्टेट में बीजेपी गवर्नमेंट है. और कौम के वास्ते, इसके पूरे एक इंसानियत के वास्ते एक मिसाल बनो. ये पार्टी का कार्यक्रम समझ को खाली पार्टी के अदना पानी पीती यह समझाना होगा. हर इंसान को और हर इंसानियत के वास्ते और रैतरांग के वास्ते पानी की जरूरत है. ये कदम उठा को इसको ये मामला कंप्लीट करो एक आवाज़ उठा को है. तो वो आवाज़ आपको, वो आवाज़ के वास्ते पूरे क्षेत्र से हर एक वार्ड के ज़रिए से, जैसा बेंगलुरु से होते हुए कनकपुरा से, संगम से होते हुए कनकपुरा से, जैसा पूरा मोहल्ला खुल लेंगे उस तरीके से. अब यहाँ हमारे कॉन्स्टिट्यूंसी फेजरटाउन की वजह से पुलकेशी नगर के हमारे MLA साहब अखंडा सिंह मूर्ति साहब, उनकी जिम्मेदारी बनती है कि भाई जब उनका मोहल्ला, जब उनका एरिया में आती तो उनके पूरे फॉलोअर्स को ले लेकर ये प्रोटेस्ट के अंदर साथ देने के वास्ते उन्होंने आज एक मीटिंग रखी थी. तो उसके वास्ते अखंडा सिंह मूर्ति साहब के फॉलोअर्स होने के नाते तो उनका हाथ को मजबूत करते हुए और हमारे हक लंड को लेने के वास्ते हम प्रोटेस्ट के अंदर शामिल होना फैसला करेंगे. ನಮ್ಮ ಕ್ಷೇತ್ರ ಪುಲಿಕೇಶಿನಗರ ಕ್ಷೇತ್ರ ವಿಭಾಗದ
ಸನ್ಮಾನ್ಯ ಶಾಸಕರು ಆರ್ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಸೀನಣ್ಣ ಅವರ ನೇತೃತ್ವದಲ್ಲಿ ನಾವು ಇವತ್ತು ಪೂರ್ವಭಾವಿ ಸಭೆ ಆಯೋಜನೆ ಮಾಡಿ ನಮ್ಮ ಕ್ಷೇತ್ರದ ಎಲ್ಲ ಹಿರಿಯ ನಾಯಕರು, ಮಾಜಿ ಕಾರ್ಪೊರೇಟರ್ಸ್ಗಳು, ಬ್ಲಾಕ್ ಅಧ್ಯಕ್ಷರುಗಳು, ವಾರ್ಡ್ ಅಧ್ಯಕ್ಷರುಗಳು, ಎಲ್ಲ ಘಟಕಗಳ ಲೀಡರ್ಸ್ಗಳು ಯಾರ್ಯಾರಿದ್ದಾರೆ, ನಮ್ಮ ಬೂತ್ ಪ್ರೆಸಿಡೆಂಟ್ಸು ಅವರೆಲ್ಲ ಸೇರಿಕೊಂಡು ಒಂದು ಶಕ್ತಿ ತುಂಬಿ ಇವತ್ತು ಈ ಪ್ರೋಗ್ರಾಮ್ಗೆ ನಾವು ಯಶಸ್ವಿ ಮಾಡೋಕ್ಕೆ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಈ ರಾಜ್ಯದಲ್ಲಿ ನಿಮಗೆಲ್ಲ ಗೊತ್ತಂಗೆ ನೀರು ಸಮಸ್ಯೆಗಳು ಹೆಚ್ಚಾಗಿ ಹೋಗ್ತಾ ಇದೆ. ಇವತ್ತು ನಮ್ಮ ಮನೆಯಲ್ಲೂ ನೀರು ಬರಬೇಕಂದ್ರೆ ನೀರಿಲ್ಲ ಅಂದರೆ ನಮ್ಮ ಹತ್ರನೂ ಏನು ಉಪಾಯ ಇಲ್ಲ. ರಾಜಕೀಯದಲ್ಲಿರಲಿ, ಬಿಸ್ನೆಸ್ಮೆನ್ಗಳಿರಲಿ, ಇಲ್ಲ ಜನರಲ್ ಪಬ್ಲಿಕ್ ಇರಲಿ. ಯಾಕಂದರೆ ನೀರು ಸಮಸ್ಯೆ ಅತಿ ಹೆಚ್ಚಾಗಿರೋದ್ರಿಂದ ಪಕ್ಷ ವತಿಯಿಂದ ನಮ್ಮ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ, ಮತ್ತು ಹಂಗೆ CLP ನಾಯಕರಾದ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ, ಮತ್ತು ಎಲ್ಲ ಹಿರಿಯ ನಾಯಕರು, ಮುಖಂಡರು ಎಲ್ಲ ಸೇರಿಕೊಂಡು ಮೇಕೆದಾಟು ಪಾದಯಾತ್ರೆ ಏನು ನಾವು ಮಾಡಬೇಕಂತ ಹಮ್ಮಿಕೊಳ್ಳಲಾಗಿದೆ. ಅದರಿಂದ 2 ದಿವಸ ಹಿಂದ್ಗಡೆ ನಾವು 9ನೇ ತಾರೀಕು ಏನಿದು ಪಾದಯಾತ್ರೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿಂದ ಸರ್ಕಾರ ಹೇಳುತ್ತೆ ಕೋವಿಡ್ ಇದೆ, ನೀವು ಕೋವಿಡನ್ನು ಬಿಡಬೇಕು, ಕೋವಿಡ್ನಲ್ಲಿ ಮಾಡಬಾರ್ದು. ಕೋವಿಡು ನಾವು ಪದಯಾತ್ರೆ ಲಾಂಚ್ ಮಾಡಿದ ಮೇಲೆ ಕೋವಿಡ್ ರೂಲ್ಸ್ ರೆಗ್ಯುಲೇಷನ್ಸ್ ತಂದಿದ್ದು. ಕೋವಿಡ್ ರೂಲ್ಸ್, ಕೋವಿಡ್ ಲಾಕ್ಡೌನ್, ವೀಕೆಂಡ್ ಕರ್ಫ್ಯೂ, ವೀಕೆಂಡ್ ಲಾಕ್ಡೌನ್, ನೈಟ್ ಕರ್ಫ್ಯೂ, ನೈಟ್ ಲಾಕ್ಡೌನ್, ದಿಸ್ ವಾಸ್ ನಾಟ್ ಅಪ್ಲಿಕಬಲ್. ಇದು ಅಪ್ಲಿಕಬಲೇ ಇರಲಿಲ್ಲ. ಅದು ಯಾಕೆ? ನೀವೀಗ ಚುನಾವಣೆ MLC ಚುನಾವಣೆಗಳಾಯಿತು, 25 ಕ್ಷೇತ್ರದಲ್ಲಿ ಚುನಾವಣೆ ಆಯಿತು, 2 ಬೈಪೋಲ್ ಆಯಿತು, ಹಾಂಗಲ್ ಮತ್ತು ಸಿಂದಗಿನಲ್ಲಿ ಬೈಪೋಲ್ ಆಯಿತು. ಆವಾಗಲೂ ಕೋವಿಡ್ ಇತ್ತು, ಆವಾಗಲೂ ಒಮಿಕ್ರಾನ್ ಸ್ಟ್ರೇನ್ ವಾಸ್ ದೇರ್ ಇತ್ತು. ಅದಕ್ಕೆ ಯಾಕೆ ತಲೆಗಟ್ಟಿಲ್ಲ ನೀವು? ಅದಕ್ಕೆ ಯಾಕೆ ನೀವು ನಿಲ್ಸೋಕ್ಕೆ ನೀವು ರೂಲ್ಸ್ ರೆಗ್ಯುಲೇಷನ್ ಮಾಡಿಲ್ಲ? ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಮಾಡ್ತಾ ಇಲ್ಲ. ಇದು ನಮ್ಮ ನಾಡಿನ ಜನರಿಗೆ, ಇದು ನನ್ನ ಹಕ್ಕು. ಇಲ್ಲಿ ನಿಂತಿರೋ ಎಲ್ಲರದು, ನಿಮ್ಮದು ಇರಲಿ, ಮಾಧ್ಯಮ ಅವ್ರದ್ದು, ನಿಮ್ಮದು ಹಕ್ಕು. ನೀರು ನಮ್ಮದು, ಅದು ನಮ್ಗೆ ಬರಬೇಕು. ಒಂದು ಬ್ಯಾಲೆನ್ಸ್ ರಿಸರ್ವಾಯರ್ ಮಾಡೋದು ಏನು ಅದನ್ನು ಪ್ರಪೋಸಿಷನ್ ಇದೆ. ಆ ಬ್ಯಾಲೆನ್ಸ್ ರಿಸರ್ವಾಯರ್ಲು ಇಷ್ಟು TMC ನೀರು ಕೊಡ್ತಾ ಇದ್ದೀವಿ, ಇಷ್ಟು TMC ನೀರು ಉಳಿತಾನ ಆಗ್ತಾ ಇದೆ, ಅದು ನೀರು ನಮ್ಗೆ ಬರಬೇಕು. ವೆನ್ ಯು ಡೂ ಅ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ನಲ್ಲಿ ಅಷ್ಟು ಪರ್ಸೆಂಟೇಜ್ ಆಫ್ ನೀರು ಅಲ್ಲಿ, ಅಷ್ಟು ಪರ್ಸೆಂಟೇಜ್ ಆಫ್ ನೀರು ಇಲ್ಲಿ, ಒಂದು ಬ್ಯಾಲೆನ್ಸ್ ಆಗಿ ನಮಗೂ ತೊಂದರೆ ಇಲ್ಲ, ಯಾರಿಗೂ ತೊಂದರೆ ಇಲ್ಲ. ಈಗ ಬೆಂಗಳೂರಲ್ಲಿ ಅಷ್ಟು ತೊಂದರೆ ಆಗ್ತದೆ, ನೀರು ಸಮಸ್ಯೆಗಳಿದೆ, ಎಲ್ಲಿ ಹೋಗಬೇಕು? ನೀವು ಲಾಕ್ಡೌನ್ ಕರ್ಫ್ಯೂ ಮಾಡ್ತೀರಾ, ನೀವು ವೀಕೆಂಡ್ ಲಾಕ್ಡೌನ್ ಮಾಡ್ತೀರಾ. ಜನರುಗಳಿಗೆ, ಸಾರ್ವಜನಿಕರಿಗೆ ಎಲ್ಲಿ ಕಷ್ಟ ಮಾಡೋದು, ಹೆಂಗೆ ದುಡಿಯೋದು, ಹೆಂಗೆ ದುಡ್ಡು ತರೋದು, ಹೆಂಗೆ ಮನೆ ನಲ್ಸೋದು? ಏನಾದರೂ ಸಮಸ್ಯೆ ಮಾಡಿದಾರ BJP ಸರ್ಕಾರ? ನಾನೊಂದು ಬ್ಲಾಕ್ ಅಧ್ಯಕ್ಷನಾಗಿ ಪಕ್ಷದಿಂದ, ನನ್ನ ಕ್ಷೇತ್ರದಿಂದ ನಾನು ಇಷ್ಟೇ ಹೇಳಕ್ಕೆ ಪಡೋದು, BJP ಈಸ್ ನಥಿಂಗ್ ಬಟ್ ಜಸ್ಟ್ ಅವರು ಮಾಡ್ತಾ ಇರೋದು, ಇಟ್ ಈಸ್ ನಾಟ್ ಹ್ಯುಮ್ಯಾನಿಟಿ. ಇದು ಹ್ಯುಮ್ಯಾನಿಟಿ ಅಲ್ಲ. ಪದಯಾತ್ರೆ ಯಾವಾಗ ಮಾಡ್ತಾ ಇರೋದು? ಪದಯಾತ್ರೆ 9ನೇ ತಾರೀಕಿಂದ ಚಾಲನೆ ಆಗಿದೆ. 19ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ನ್ಯಾಷನಲ್ ಗ್ರೌಂಡ್ಸ್ ಕಾಲೇಜ್ನಲ್ಲಿ ಅದು ಎಂಡ್ ಆಗುತ್ತೆ. ರೂಟ್ ಮ್ಯಾಪೆಲ್ಲ ತಮ್ಮ ಮಾಧ್ಯಮವರೆಗೆಲ್ಲ ಗೊತ್ತಿರ್ಬೋದು, ಎಲ್ಲಿಂದ ಹೆಂಗೆ ಬರೋದು, ಎಷ್ಟು ಕಿಲೋಮೀಟ್ರ್ ನಡೀತಾರೆ. 138 ಕಿಲೋಮೀಟರ್ಸು ನಡೆಯೋದು ಅದು ಪ್ರೋಗ್ರಾಮ್ ಆಗಿದೆ. ಅದರಲ್ಲಿ ಎಲ್ಲ ನಾಯಕರು, ಎಲ್ಲ ಶಾಸಕರು ಬೆಂಗಳೂರಿಂದ ಇರಲಿ, ಕರ್ನಾಟಕ ರಾಜ್ಯದಿಂದ ಇರಲಿ, ಎಲ್ಲ ಕ್ಷೇತ್ರದಿಂದ 224 ಕ್ಷೇತ್ರದಿಂದ ಜನರು ಬಂದವರೆ. ಲಕ್ಷಾಂತ ಲೆಕ್ಕದಲ್ಲಿ ಜನರು ಬಂದವರೆ. ಯಾಕೆ? ಅವ್ರಿಗೂ ಹಕ್ಕಿದೆ. ನಮಗೋಸ್ಕರ ಬಂದಿಲ್ಲ, ಪಕ್ಷಕ್ಕೋಸ್ಕರ ಇಲ್ಲ, ಅವ್ರ ರೈಟ್ಸ್ಗೋಸ್ಕರ ಬಂದಿರೋದು. ಆ ರೈಟ್ಸನ್ನು ಏನು ಮನವಿ ಮಾಡ್ತೀರಾ ಸರ್ ಜನರಿಗೆ? ಸರ್, ಜನರಿಗೆ ಹೇಳೋದು ಒಂದು ಇಷ್ಟೇ, ಇದು ಪಕ್ಷ ಅಂತ ನೋಡಿಕೊಂಡು ತಾವು ಇದರಲ್ಲಿ ಭಾಗವಹಿಸಬೇಡಿ. ಇದು ಪಕ್ಷ ಅದಲ್ಲ. ಇದು ನಾವೆಲ್ಲ ಮಾಡ್ತಾ ಇರೋದು ಜನಸೇವೆ. ಜನರುಗಳಿಗೆ ಅನುಕೂಲ ಆಗಬೇಕು, ನೀರಿನ ಸಮಸ್ಯೆ ಇರಬೇಕು. ಇವತ್ತು ನಾವು ಮಾಡ್ತಾ ಇದ್ದೀವಿ ಪ್ರತಿಭಟನೆ, ಇವತ್ತು ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಇವತ್ತು ಎಷ್ಟೋ ಸಂಕಲ್ಪದಲ್ಲಿ, ಎಷ್ಟೋ ಜಾಗದಲ್ಲಿ ನಾವು ಆವಾಜನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಇವತ್ತಿಲ್ಲ, ನಾಳೆ ನನ್ನ ಮಕ್ಕಳಿರಲಿ, ನನ್ನ ಮೊಮ್ಮಕ್ಕಳಿರಲಿ, ನಾಳೆ ನಿಮ್ಮ ಮಕ್ಕಳಿರಲಿ, ನಾವು ನಮ್ಮ ವಯಸ್ಸಾದರೂ ಕೂಡ ಇವತ್ತಿಲ್ಲ ಅಂದ್ರೆ ಇವತ್ತು ನಾವು ನಡೀತಾ ಇರೋದು ಪಾದಯಾತ್ರೆ, ಇವತ್ತಿಲ್ಲ ನಾಳೆ ಅದು ಬಂದೇ ಬರುತ್ತೆ. ಆ್ಯಕ್ಟ್ನಲ್ಲಿ ಆಗೇ ಆಗುತ್ತೆ. ಪ್ರೆಷರ್ ನಾವು ಆಗ್ತಾನೇ ಇದ್ದೀವಿ. ಅದಾದರೆ ಜನರಿಗೆ ಎಲ್ಲರಿಗೂ ಅನುಕೂಲ ಆಗೋದು. ನಾವು ಸುಮಾರು ಒಂದು 5,000 ಜನ ನಮ್ಮ ಕ್ಷೇತ್ರದಿಂದ ನಾವು ಸೇರಿಸ್ಕೊಂಡು, ನಮ್ಮ ಶಾಸಕರಿಗೆ ಹೇಳ್ದಂಗೆ ನಾವು ಟ್ಯಾನರಿ ರೋಡ್, ಪೆರಿಯಾರ್ ನಗರ್ ಸರ್ಕಲಿಂದ ಅಲ್ಲಿಂದ ಒಂದು ಪಾದಯಾತ್ರೆ ಮಾಡಿಕೊಂಡು ಸರ್ವಜ್ಞ ನಗರ್ ಕಾನ್ಸ್ಟಿಟ್ಯೂನ್ಸಿ ಮೂಲಕ, ರಿಂಗ್ ರೋಡ್ ಮೂಲಕ, ಅಲ್ಲಿಂದ ನಾವು ಹೆಬ್ಬಾಳ್ ಕ್ಷೇತ್ರ ಮುಟ್ತೀವಿ. ಹೆಬ್ಬಾಳ್ ಕ್ಷೇತ್ರದಿಂದ ಹಂಗೆ ಪ್ಯಾಲೇಸ್ ಗ್ರೌಂಡಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಆಫೀಸ್ ರೋಡು ಅಲ್ಲಿ ಮಾಡ್ಕೊಂಡು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ನಾವು ಹೋಗಿ ಸೇರ್ತೀವಿ. ಅತಿ ಹೆಚ್ಚಾಗಿ ಜನರು ಬಂದೇ ಬರ್ತಾರೆ.
ಕೋವಿಡ್ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಇಟ್ ಈಸ್ ನಾಟ್ ಅಷ್ಟು ಮಾತ್ರೆಗಳಲ್ಲಿ ಕೋವಿಡ್ ಇಲ್ಲ. ಇದು ಒಂದು ಸರ್ ಲಾಕ್ಡೌನ್ ಮಾಡಲಿ ಸರ್ ಸರ್ಕಾರ ಲಾಕ್ಡೌನ್ ಮಾಡಲಿ, ಅದ್ರಲ್ಲಿ ನಮಗೇನು ಅಭ್ಯಂತರ ಇಲ್ಲ. ಆದರೆ ಇವತ್ತು 12,000 ಕೇಸ್ ತೋರಿಸ್ತಾ ಇದ್ದಾರಲ್ಲ, ಅದರಲ್ಲಿ ಸಿಂಪ್ಟಮ್ಯಾಟಿಕ್ ಎಷ್ಟಿದೆ, ಸಿಂಪ್ಟಮ್ಯಾಟಿಕ್ ಎಷ್ಟಿದೆ, ಜೆನ್ವಿನ್ ಕೇಸಸ್ಗಳಿದೆ. ಸಿ ಪಾಯಿಂಟ್ ಇಸ್ ವೆರಿ ಸಿಂಪಲ್. ನಾವು ಕೇಳ್ತಾ ಇರೋದು, ಅಗರ್ ಇಫ್ ದೇರ್ ಈಸ್ ಜೆನ್ವಿನಿಟಿ ಕೇಸ್ನಲ್ಲಿ, ಈ ಕೇಸಸ್ನಲ್ಲಿ ಜೆನ್ವಿನಿಟಿ ಇದ್ದರೆ ನೀವು ಲಾಕ್ಡೌನ್ ಮಾಡಿದ್ದೀರಾ, ನೈಟ್ ಕರ್ಫ್ಯೂ ಮಾಡಿದ್ದೀರಾ, ಮತ್ತು ಯಾಕೆ ನೀವು ಸಾರ್ವಜನಿಕರಿಗೆ ಜನಗಳಿಗೆ ಸೂಪರ್ ಮಾರ್ಕೆಟ್ಸ್ ಇರಲಿ ಎಲ್ಲ ಥರ ಸೌಜನ್ಯಗಳನ್ನು ಬಿಟ್ಟಿದ್ದೀರಾ? ಈಗ ನೀವು ಓಪನ್ ಮಾಡಿದ್ದೀರಾ, ಜನರು ಮನೆಯಲ್ಲಿ ಲಾಕ್ಡೌನ್ ಆಗಿರಬೇಕು. ಈಗ ಬಿಸ್ನೆಸ್ ಮ್ಯಾನು ಅವ್ನು ಓಪನ್ ಮಾಡ್ತಾನೆ, ಅವ್ನು ಕರೆಂಟ್ ಬಿಲ್ ಇರಲಿ, ಅವ್ನು ಬಾಡಿಗೆ ಇರಲಿ, ಅವನ್ನೆಲ್ಲ ಸ್ಟಾಫ್ ಇಟ್ಕೊಂಡು ಕೆಲಸ ಮಾಡ್ತಾನೆ. ನೀವು ಜನರಿಗೆ ಮನೆಯಿಂದ ಬಿಡ್ತಾ ಇಲ್ಲ, ಮತ್ತು ಏನು ಮಾಡ್ತಾ ಇರೋದು ನೀವು? ಇಲ್ವಾ ನೀವು ಲಾಕ್ಡೌನ್ ಇಂಪೋಸ್ ಮಾಡಿ, ಸ್ಟ್ರಿಂಜೆಂಟ್ ಲಾಕ್ಡೌನ್ ಇಂಪೋಸ್ ಮಾಡಿ, ಇಲ್ವಾ? ಇಂಥ ಲಾಕ್ಡೌನ್ ಮಾಡಿಬಿಟ್ಟು ಬನ್ನಿ ಪರವಾಗಿಲ್ಲ, ನೀವು ಅಲ್ಲಿ ಹೋಗ್ಬೋದು, ನಾನು ನನ್ನ ಕ್ಷೇತ್ರದಲ್ಲಿ ನಮ್ಮ ಏರಿಯಾದಲ್ಲಿ ನಾನು ಅಂಗಡಿಗೆ ಹೋಗಿ ತೊಗೋಬೋದು. ಯಾಕೆ ಅಂಗಡಿಗಳಿಗೆ ನಾನು ಕ್ಯಾರಿಯರ್ ಆಗಲ್ವಾ? ಯು ಕೆನ್ ನಾಟ್ ಬಿ ಎ ಕ್ಯಾರಿಯರ್, ಐ ಕ್ಯಾನ್ ಬಿ ಎ ಕ್ಯಾರಿಯರ್, ಯು ಕ್ಯಾನ್ ಬಿ ಎ ಕ್ಯಾರಿಯರ್. ಅವರು ಎಲ್ಲ ಇಲ್ಲಿ ಇರೋದು ಎಲ್ಲ ಜನ ಕ್ಯಾರಿಯರ್ ಹಾಕ್ತಾರೆ. ನಾವು ಕಾಂಗ್ರೆಸ್ ಪಕ್ಷದಲ್ಲಿರೋದು 100 ವರ್ಷ ಇತಿಹಾಸ ನಮ್ಮ ಪಕ್ಷದಿರೋದು. ಇದು ನಿನ್ನೆ ಏನೋ ಮೊನ್ನೆ ಯಾರೋ ಪಕ್ಷ ಮಾಡ್ಕೊಂಡು ಬಂದಿರೋರೆಲ್ಲ. ಇದು ನಮ್ಮ ಮಹಾತ್ಮ ಗಾಂಧಿ ಇರಲಿ, ಇಂದಿರಾ ಗಾಂಧೀಜಿ ಇರಲಿ, ರಾಹುಲ್ ಗಾಂಧೀಜಿ ಇರಲಿ, ರಾಜೀವ್ ಗಾಂಧಿ ಇರಲಿ, ಎಲ್ಲ ಗಾಂಧಿ ಫ್ಯಾಮಿಲಿ ಇರಲಿ, ಎಲ್ಲ ನಾಯಕರು, ಹಿರಿಯ ನಾಯಕರು ಕಾಂಗ್ರೆಸ್ನಲ್ಲಿ ಅವ್ರಿಗೆಲ್ಲ ಕಷ್ಟ ಕೊಟ್ಟಿರೋದೆ. ನಾವು ಯಾವುದಕ್ಕೂ ಬಿಟ್ಟಿಲ್ಲ ಸರ್, ನಾವು ಮಾಡ್ತೀವಿ. BJP ಸರ್ಕಾರ ಅವ್ರ ಪರವಾಗಿ ಅವ್ರು ಏನು ಚಾಲೆಂಜಸನ್ನು ಮುಂದೆ ಕೊಡ್ತಾರೆ, ಲೆಟ್ ದೆಮ್ ಗಿವ್ SOPs, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇದೆಯಲ್ಲ,